ಇದ್ದೀನಲ್ಲ ಈ ಮಕ್ಕಳು ನೋಡ್ಕೊಂಡು. ಓ ಮೈ ಗಾಡ್, ಇದೇನು ಗ್ಯಾಸ್ ಲೀಕ್ ಮಾಡಿದ್ದಾರೆ, ಇಷ್ಟೊಂದು ಸ್ಮೆಲ್ ತುಂಬೋಗಿದೆ. ಅಯ್ಯೋ ಏನ್ರ ಮಾಡ್ತಾ ಇರೋದು ನೀವು ಇಬ್ಬರು ಒಳಗಡೆ? ಏನ್ ಮಾಡ್ತಾ ಇರೋದು? ಅಯ್ಯೋ ಏನ್ ನಡೀರ ಹೊರಗಡೆ, ಮನೆಯೆಲ್ಲ ಬೆಂಕಿ ಅಂಟ್ಕೊಳ್ಳುತ್ತೆ. ಏನ್ ಕೆಲಸ ಮಾಡ್ತಾವೆ ಈ ಹಾಳಾದ ಮಕ್ಕಳು. ನಡೀರಾಚೆ ನಡೀರಾಚೆ. ಅದು ಬೇಗ ಬೇಗ ಕಿಟಕಿ ಡೋರೆಲ್ಲ ಓಪನ್ ಮಾಡಬೇಕು. ಎಂಥ ಕೆಲಸ ಆಗೋಯ್ತು, ನಾನು ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂತಂದಿದ್ರೆ ಎಂಥ ಕೆಲಸ ಆಗ್ತಾಯಿತ್ತು. ಓ ಮೈ ಗಾಡ್, ಯಾವಪ್ಪ ಇವು. ಛೇ, ಬಾಗಿಲೆಲ್ಲ ಬೇಗ ಓಪನ್ ಮಾಡಬೇಕು. ಗೂಬೆಗಳನ್ನ ತಂದು ತೆಗೆದು ಕಪಾಳಕ್ಕೆ ಕೊಟ್ಟರೆ ಹೆಂಗಿರ್ಬೇಕಾ ನಿಮಗೆ ಮೂವರ್ಗು? ಅಷ್ಟು ಮಾತ್ರ ಗೊತ್ತಾಗಲ್ವಾ ಗ್ಯಾಸ್ ಲೀಕ್ ಆದರೆ ಮನೆ ಹಚ್ಕೊಳುತ್ತೆ ಅಂತ? ಹಾಂ, ಒಬ್ಬೊಬ್ರು ಕೊಟ್ರೆ ಹೆಂಗಿರ್ಬೇಕಾ? ನಡೀರಿ ಮನೆಯಿಂದ ಆಚೆ, ನಡೀರೆ ಮನೆಯಿಂದ ಆಚೆ. ನಾನು ಸ್ವಲ್ಪ ಬರೋದು ಲೇಟ್ ಆಗಿದ್ದು, ಮನೇನ ಹಾಳು ಮಾಡಿ ಇಟ್ಬಿಡ್ತಾ ಇದ್ರಲ್ಲೇ. ಅಯ್ಯೋ ಪಾಪಿಗಳ, ಹಬ್ಬ ನಾನು ಬಂದಿದ್ದು ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಏನು ಗತಿ? ಮಾತಾಡಬಾರ್ದು. ಯಾರದು ಊಸಿದ್ದು? ಏನು? ಫಸ್ಟ್ ನಿಮ್ಮಿಂದ ಜಾಕಲ್ ನೀವೇನಾದ್ರೂ ಇಲ್ಲಿದ್ರೆ ನನ್ನ ತಲೆ ಕೆಡಿಸ್ಬಿಡ್ತೀರಾ? ಕೊಡ ಇಲ್ಲಿ ಬ್ಯಾಗು. ಬ್ಯಾಗ್ ಕೊಡಿ, ನಿಮ್ಮ ಪಪ್ಪ ಬಂದ್ಮೇಲೆ ಕೊಡ್ತೀನಿ. ಸುಮ್ಮನೆ ಕೊಟ್ಬಿಟ್ಟು ಮನೆಯಿಂದ ಹೋದ್ರೆ ಸರಿ. ರಘು ಬರೋಷ್ಟರಲ್ಲಿ ಇವ್ರನ್ನ 3 ಜನ ಸಾಗಾಕ್ಬೇಕು. ಇಲ್ಲ ಅಂತಂದ್ರೆ ಅಷ್ಟೇ. ಇನ್ನ ಯಾರು ಮನೆಯಾಗ? ಯಾರು? ನೀವು ಮಿಸ್ ಆಗಿ ನಮ್ಮ ಮನೆಗೆ ಬಂದಿದ್ದೀರಾ? ಆ ಕಡೆ ಹೋಗಿ ಏನು ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದೀರಾ? ಅಯ್ಯೋ ನಂಗೆ ಬುಗಿ ಬಂದ ಕಾಲ ಇಲ್ಲ, ಇದ್ರಾಗ ಮುಳುಗಿ ಇದ್ರಾಗ ಹೇಳ್ಬಿಟ್ಟಿದ್ದೀರಮ್ಮ. ಊಟ ಇಲ್ಲ ಅಂದರೆ ಇರ್ತೀನಿ, ಇದಿಲ್ಲ ಅಂದರೆ ಇರಲ್ಲ. ರಘು ಅನ್ನಲ್ಲ, ರಘು ನನ್ನ ತಮ್ಮನು. ಅವ್ರ ಅಣ್ಣ ನಾನು. ಛೇ, ರಘು ಅಣ್ಣ ಅಂತಂದ್ರೆ ಈ ಥರ ಗಲೀಜಾಗಿರ್ತೀರಾ? ಇಷ್ಟೊಂದು ಥೂ, ನಡೀರ ಆಚೆ. ಗಲೀಜ್ ಏನಿಲ್ಲಮ್ಮ, ನಾವು ಬೋಲಿಗಿಲಿನೋರು. ಬೋಲಿಗಿಲಿ ನಾವು ಅಂದವರಲ್ಲ. ಗಲೀಜಾಗಿ ನೋಡ ಹೆಂಗಿದ್ವಿ ನಾವು. ಕಿಲಿಗಿನಾಗೆ ಕುಡಿದು ನಮ್ಮನೆ ಒಳಗಡೆ ಬರಬಾರ್ದು. ನಡೀರಿ ಆಚೆ. ನನ್ನ ತಮ್ಮನ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದೆ ನಮ್ಮ. ಛೇ, ಇನ್ನೂ ಯಾರ್ಯಾರು ಬಂದು ಸಾಯ್ತಾರೋ ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ಈ 3 ಮಕ್ಕಳು ಬಂದವು, ಆಮೇಲೆ ಈ ಕುಡ್ಕ ಬಂದ, ಇವನಿಂದ ಇನ್ಯಾರು ಬರ್ತಾರೋ ಭಗವಂತ. ಬೇಜಾರಾಗಮಮ್ಮ, ಬೇಜಾರಾಗಮಲ್ಲ. ನನ್ನ ತಮ್ಮನಿರಾದ್ರೆ ನಾನು ಬೇಜಾರಾಗಬಾರ್ದಿರೋಕ್ಕಾಗದೇನಮ್ಮ? ಹಾಂ ಲೇ ಕೃಷ್ಣ. ನನ್ನ ಕಾಮು ಬಂದ್ಬಿಡು. ಕಾಮು ಅಯ್ಯೋ ಕಾಮು, ನಿನ್ನೊಳಗೆ 7 ದಿನ ಆಗೋಗ್ಬೇಕು ಕಾಮು. ಇವ್ರು ಯಾರು? ನೀವ್ಯಾರಮ್ಮ? ಯಾಕೆ ನಮ್ಮನೆ ಒಳಗಡೆ ಹಿಂಗೆ ಬರ್ತಾ ಇದ್ದೀರಾ? ರಘು ಅವ್ರ ಅಮ್ಮನಮ್ಮ ನಾನು. ರಘು ಅವ್ರ ಅಮ್ಮನ ನೀವು? ಕಾಮು ನೀನಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಛೇ, ಏನು ಈ ಥರ ಆಡ್ತಾ ಇದ್ದಾರೆ ಇವರು? ಏನ ಶಂಕರ? ಏನಮ್ಮ ಬೆಳಗ್ಗೆ ಅಡುಗೆ ಮಾಡಿಲ್ಲ ನೀನು? ನಿನಗೆ ಅಡುಗೆ ಮಾಡೋ ಅಭ್ಯಾಸ ಇಲ್ಲ. ಹಂಗಾರೆ ನನಗೆ ಎಣ್ಣೆ ಕುಡ್ಕೊಂಡೆ ಕಾಲಾಗ್ಬಿಡ್ದೇನು? ಎಣ್ಣೆ ಬಳ್ಳಿನಮ್ಮ, ನನಗೇನು ಎಣ್ಣೆಗೆ ಬರೋಣ ಇಲ್ಲ. ಶಟಪ್. ಕೂಳು. ದಯವಿಟ್ಟು ನೀವೆಲ್ಲ 5 ಜನ ಮನೆಯಿಂದ ಆಚೆ ಹೋದ್ರೆ ನಾನು ಬೀಗ ಹಾಕ್ಕೊಂಡು ನನ್ನ ಕೆಲ್ಸಕ್ಕೆ ನಾನು ಹೋಗ್ತೀನಿ. ಇದೊಳ್ಳೆ ಚೆನ್ನಾಗತ್ತಲ್ಲಮ್ಮ. ನನ್ನ ಮಗನ ಮನೆಗೆ ನಾನು ಬಂದರೆ ನಿಂಕೇನಮ್ಮ ಬಾಧೆ? ನಿನ್ನ ಮಗ ನಾನು ಈ ಮನೆಗೆ ಅರ್ಧ ದುಡ್ಡು ಹಾಕ್ಕೊಂಡು ಬಾಡಿಗೆ ಕಟ್ತಾ ಇರೋದು, ಆಯ್ತಾ? ಬಾಗ ಲೈಫ್ ಇಲ್ಲಿದ್ರೆ ನೀವೆಲ್ಲ ಆ ಕಡೆಗೆ ಹೋಗ್ರೆ. ಯಾಕೆ ಅಮ್ಮ ನಡಿ ಆ ಕಡೆಗೆ. ಇಲ್ಲಿ ಕರೆಕ್ಟಾಗಿ ಒಂದು ಗ್ಯಾರೇಜ್ ಗೀಸ್ಬಿಡ್ತೀನಿ. ಈ ಅಮ್ಮನ ಈ ಕಡೆ ಇಲ್ಲೇ, ನಾವು ಆ ಕಡೆ ಇರೋಣ. ದಯವಿಟ್ಟು ನೀವೆಲ್ಲ ಆಚೆ ಹೋಗ್ರಿ. ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನೀವು ಯಾರು ಇಲ್ಲಿರಬಾರ್ದು. ನನ್ನ ಮಗನ ಬರಲಿ, ಮಾತಾಡ್ಸ್ಕೊಂಡು ಹೋಗ್ತೀರಮ್ಮ. ಅದೇ ಬರಲಿ, ನಮ್ಮ ಮಾದೇವನ ಮಾತಾಡ್ಕೊಂಡು ಹೊರಡೋದ್ರಿ. ನೀವು ಕಲ್ದಿರೋ ಕೂತ್ಕ. ಹಸಿಮೆಣಸಿನ್ಕಾಯಿ ಇಸ್ಕೊಂಬೇಡ. ಏನು? ಏನಿಲ್ಲ. ಅಲ್ಲ ನೀವೆಲ್ಲ ಎಲ್ಲಿಂದ ಬಂದ್ರಿ? ಯಾಕೆ ಇಷ್ಟೊಂದು ಜನ ನಮ್ಮ ಮನೆಗೆ ಬಂದಿದ್ದೀರಾ?
ಅಕ್ಕ ನೋಡಿದ್ರೆ ಸಿಲಿಂಡರ್ ಗ್ಯಾಸ್ ಲೀಕ್ ಮಾಡಿದ್ದಾರೆ. ನಾನು ಬರೋದು ಸ್ವಲ್ಪ ತಡ ಆಗಿದ್ರು ಮನೆ ಅಂಟ್ಕೊಂಡಾಯ್ತು. ಅಯ್ಯೋ ಮನೆ ಅಂದ್ಕೊಂಡಿದ್ರೆ ಪೈಲಿನ ಜನ ಕೇಳಿದ್ರೆ ಬಂದು ಆಸೋದಲ್ಲಮ್ಮ. ಬರೋದು ಆಸೋತು ಎಲ್ಲ ಸುಟ್ಟು ಕರ್ಕಲಾದ್ಮೇಲೆ. ಅಯ್ಯ ಮಗಳು ಏನು ಮಾಡೋಕ್ಕಾಗದು ಬಿಡು. ನಿಮ್ಮ ಮನೆಗೆ ಗ್ಯಾಸ್ ಇರೋದೇನಮ್ಮ? ಹೌದು, ನಮ್ಮ ಮನೆಗೆ ಗ್ಯಾಸ್ ಇರೋದು. ಯಾಕೆ? ಅಯ್ಯೋ ನಂಗೆ ಗ್ಯಾಸಾಗ ಅಡುಗೆ ಮಾಡೋಕೆ ಬರಲ್ಲಮ್ಮ. ಒಲೆಗೆ ನಾವು ಅಡುಗೆ ಮಾಡೋದು. ನಿಮಗೆ ಗ್ಯಾಸಾಗ ಅಡುಗೆ ಮಾಡೋಕೆ ಬರಲಿಲ್ಲ ಅಂತಂದರೆ ನನಗೆ ಕೇಳ್ತಾ ಇದ್ದೀರಾ? ನಿಮ್ಮ ಕೈಲೇನು ಅಡುಗೆ ಮಾಡ್ಕೊಂಡು ತಿನ್ಬೇಕಾ ನಾನು? ಅಯ್ಯೋ ಮಗನ ಮನೆಗೆ ಒಂದು 2 ದಿವಸ ಇರೋಣ ಅಂತ ಬಂದರೆ ನೋಡಮ್ಮ, ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮಗ ಅರ್ಧ ಬಾಡಿಗೆ ಕಟ್ಟೋದು, ನಾನು ಅರ್ಧ ಬಾಡಿಗೆ ಕಟ್ಟೋದು, ನೀವೆಲ್ಲ ಇಲ್ಲಿಂದ ಹೋಗ್ರಿ ಅಂತ. ನೀವು ಯಾಕೆ ಕೇಳ್ತಾ ಇಲ್ಲ ನಂಗೆ ಮಾತು? ನಡೀರಮ್ಮ ಎಲ್ಲ ಆಚೆಗೆ. ಅಯ್ಯೋ ಗ್ಯಾರೇಜ್ ಇಸ್ಬಿಡ್ತೀನಿ ನಡಿ. ಗ್ಯಾರೇಜ್ ಇಸ್ಬಿಡ್ತೀನಿ. ನೀನು ಆ ಗಡಿಗಿರುವ, ನಾವೀಗ ಗಡಿಗಿರ್ತೀರಿ. ಸೊ ಏನು ತಲೆ ತಿಂತಾರಪ್ಪ ಈ ಜನ. ಇರಿ ರಘುನ್ ಕರ್ಕೊಂಬರ್ತೀನಿ. ಒಬ್ಬರಾಗಿ ಇದು ಮಾಡು. ಕರ್ಕೊಂಬೋಗ ರಘುನ. ಓಡ್ ಬಿಡಿ ನಾವು ಕರ್ಕೊಂಬೋಗ. ರಘುನ್ ಕರ್ಕೊಂಬಂದು ಫಸ್ಟ್ ಇವ್ರನ್ನೆಲ್ಲ ಮನೆಯಿಂದ ಆಚೆ ಹಾಕ್ಬೇಕು. ನಿಮ್ಮ ಅಪ್ಪನ ಕರ್ಕೊಂಬಂದು ಶಿಕ್ಕೋಣ. ಅಯ್ಯೋ ಯಾರೋ ಒಬ್ರು ಶಿಕ್ಕೋಣ ದೊಡ್ಡೋನ. ನಾನು ಕರ್ಕೊಂಬಂದು ಶಿಕ್ಕೋಣ. ಕೃಷ್ಣ ನೀನು ನಾವು ಹೇಳ ಬರೋಕೆ ಬಂದ್ಬಿಟ್ಟೆ ಕಾಮ. ಕಾಮ ನೀನು ಬಂದ್ಬಿಟ್ಟಿದ್ಯಲ್ಲ ಕಾಮ, ನಂಗೆ ಬಹಳ ಸಂತೋಷ ಆಗ್ತದೆ. ಅಯ್ಯೋ ಇನ್ನೇನು ಮಾಡ್ತೀಯಪ್ಪ? ಅವಳು ಗೊಳೋ ಅಂತ ಹೇಳ್ತಾವಳೆ ಸರಸ್ವತಿ. ನಾನು ಇನ್ನೇನು ಮಾಡಲಿ ಹೇಳು? ನನಗಿನ್ನೇನು ಮಾಡೋದು ದಿಕ್ಕು ತೋರಿಸಿಲ್ಲ. ಶಾನ್ ಬಗ್ರ ಮನೆಗೆ ಹೋದ್ನೆ, ಅವ್ರು ಹಿಂಗೆ ಹೇಳಿದ್ರು. ಅದಕ್ಕೆ ನಾನು ಓದ್ತೀನಪ್ಪ ಅಂತಂದೆ. ಅದು ಶಿಕ್ಕೊಂಡು ಹೇಳಿ ಕೊಟ್ಟು ಕಳ್ಸಿದ್ರು. ಶಿವನ್ ಎದ್ಕೊಂಬಂದು ಇಲ್ಲಿ ಬಿಸಾಗ್ನು ಅಷ್ಟೇ ಅಷ್ಟೇ ಅನ್ನು. ಇವನು ಬಂದರೆ ಇನ್ನೇನು ನಾಟಕ ಆಡ್ತಾನೋ, ಹೋಗ್ರಿ ಮನೆಯಿಂದ ಆಶಿಗೆ ಅಂತಾನೋ ಏನೋ ರಘುವ. ನೋಡೋನಿರು ಮುಕ್ಕಾಲು ಭಾಗ ಅನ್ನಲ್ಲ. ನೋಡೋಣ, ಇವಳು ಬರೇ ಚಿಂತಾಮಣಿ ಇದ್ದಂಗೆ ಅವಳೆ. ಬರೀ ಸೂಡ ಚಿಂತಾಮಣಿ ಇದ್ದಂಗೆ ಅವಳೆ. ಅಳಗಿನ ಚಿಂತಾಮಣಿಗಳು ನಾವು. ದೇವರೇ ದಿಕ್ಕಮ್ಮ, ನಾವೇನು ಮಾಡೋಕ್ಕಾಗಲ್ಲ. ಆ ಭಗವಂತನೇ ಕಾಪಾಡ್ಬೇಕು ನಮ್ಮನ್ನ. ನೋಡಮ್ಮ, ನಮ್ಮ ಪಿಳ್ಳಿಗಳೆಲ್ಲ ಬಂದಿರೋದು ಹೆಂಗೆ ಬಂದವೆ. ಅಯ್ಯೋ ಏನಪ್ಪ ಮಾಡೋದು ಕೃಷ್ಣ, ಏನೋ ಮಾಡೋದು? ರಘು ಬಲ್ಲಿ ಅದೇನು ಹೇಳ್ದ ನೋಡೋಣ. ಮಾಡ್ಸಿದ ಕೊಡ್ತಾನೆ ನೋಡ ನೀರು ಇನ್ನು ಅವ ಎಪ್ಪನ್ ಬಂದ ಮೇಲೆ ಇನ್ನೇನ ನಾಟಕ ನಡೀತದ ನೋಡ್ಬೇಕು. ಅವಳ್ದು ಅದೇ ರಾಗ ಅದೇ ಹಾಡು. ಅಯ್ಯೋ ನಿಮ್ಮ ಅಮ್ಮನ ನೋಡ್ಕೊಂತ ಬಿಡು. ನಿಮ್ಮ ಅಮ್ಮನ ಕೊಪ್ಸ್ಬಿಟ್ಟವನೆ. ನಿಮ್ಮ ಅಪ್ಪನ ಬರ್ಲಿರಮ್ಮ, ಏನ್ ಹೇಳ್ತಾನೆ ನೋಡೋಣ.